ಸ್ವಾಮಿ, ತಾವು ನಿದ್ರಿಸುತ್ತಾ ಇರಲಿಲ್ಲವೇ? ನನ್ನ ನಿದ್ರೆಯನ್ನು ನೀನೇ ಕದ್ದು ನನ್ನನ್ನು ನಿದ್ರಿಸುತ್ತಾ ಇರುವಿರಾ ಎಂದು ಕೇಳುವೆ ಅಲ್ಲ ದೇವಿ. ಸ್ವಾಮಿ, ತಾವು ಬಂದು ತುಂಬ ಸಮಯವಾಯಿತೆ? ಹೌದು ದೇವಿ, ನೀನು ನಿನ್ನ ಸೋದರಿಯರಿಗೆ ಸಂದೇಶ ಪತ್ರವನ್ನು ಬರೆಯಲಾರಂಭಿಸುವ ಮುನ್ನವೇ ನಾನು ಹಾಗೂ ಲಕ್ಷ್ಮಣ ಇಲ್ಲಿಗೆ ಆಗಮಿಸಿದೆವು. ಹೌದೇ? ಹಾಗಾದರೆ ಸಖಿ ನಮಗೆ ತಿಳಿಸಬೇಕಾಗಿತ್ತಲ್ಲ. ನೀವು ಬಂದ ತಕ್ಷಣ ನಮಗೆ ತಿಳಿಸಲು ಸೂಚಿಸಿದೆ. ಆದರೆ ಆ ಸಖಿಗೆ ನಾವು ಬಂದಿದ್ದು ತಿಳಿಸಬೇಡ, ಸಂದೇಶ ಪತ್ರವನ್ನು ಬರೆದು ಬರಲಿ ಎಂದು ನಾನೇ ಆದೇಶಿಸಿದೆ. ಸ್ವಾಮಿ, ನೀವು ಹಾಗೆ ಹೇಳಿ ನಿಮ್ಮನ್ನು ಕಾಯಿಸುವಂತೆ ಮಾಡಿದಿರ. ನೀವು ಬಂದು ಇಷ್ಟು ಹೊತ್ತಾದರೂ ನಿಮಗೆ ಉಪಚಾರ ಮಾಡಲಿಲ್ಲ ಎಂಬ ವಿಷಾದವನ್ನು ನನ್ನಲ್ಲಿ ಏಕೆ ಉಂಟು ಮಾಡಿದಿರ? ಸೀತೆ, ನಿನ್ನ ಸೋದರಿಯರು ನಿನ್ನ ಸಂದೇಶಕ್ಕಾಗಿ ಎಷ್ಟೋ ದಿನದಿಂದ ಕಾಯುತ್ತಾ ಇರಬೇಕಾದರೆ ನಾನು ಒಂದು ಗಳಿಗೆ ನಿನಗಾಗಿ ಕಾಯಲು ಸಾಧ್ಯವಿಲ್ಲವೇ? ಹೋಗಲಿ, ಆ ಸಂದೇಶವನ್ನು ಬರೆದು ಕಳುಹಿಸಾಯಿತೆ.